ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಮಾಡಿರೋ ತಪ್ಪನ್ನ ನೀವು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದರೆ ಮಿಸ್ಟರ್ ವಾಸು 12 ಏನು ತಪ್ಪು ಮಾಡಿದೆ ಗೊತ್ತಾ? ಇವತ್ತು ನಾನು ಈ ಗಾಡಿದ ಫುಲ್ ವೀಡಿಯೋ ಮಾಡಿದ್ದೀನಿ ಗುರು. ಫುಲ್ ವೀಡಿಯೋನ ಇಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಫುಲ್ ವೀಡಿಯೋ ಮಾಡಿದ್ದೀನಿ. ಅದರದ್ದೆಲ್ಲ ಕ್ಲಿಪ್ಸ್ ಇದೆ. ಬಟ್ ಏನು ಮಾಡ್ತೀರಾ, ಆಡಿಯೋ ಒಂದು ಪಾಯಿಂಟು ರೆಕಾರ್ಡ್ ಆಗಿಲ್ಲ ಗುರು, ಒಂದೊಂದು ಪಾಯಿಂಟು ರೆಕಾರ್ಡ್ ಆಗಿಲ್ಲ. ಏನು ಮಾಡೋಣ, ನನಗೆ ಬೇಜಾರಾಗಿ ಹೋಗ್ಬಿಡ್ತು. ಏನೇನೆಲ್ಲ ಡೈಲಾಗ್ ಹೊಡೆದಿದ್ದೆ, ಏನೇನೋ ಲೈಕ್ ಒಂದು ಒಳ್ಳೊಳ್ಳೆ ಡೈಲಾಗ್ ಎಲ್ಲ ಹೊಡೆದಿದ್ದೆ. ಬಟ್ ಎಲ್ಲ ಒಳೆಯಲ್ಲಿ ಹುಣ್ಸೆಹಣ್ಣು ಕದ್ರದಂಗೆ ಆಗೋಯ್ತು. ಏನು ಮಾಡೋಂಗಿಲ್ಲ, ಇನ್ನೊಂದ್ಸಲಿ ಮಾಡೋಣ ಬನ್ನಿ. ಅವಾಗೆಲ್ಲ ಒಳ್ಳೆ ಬ್ರೀಫಾಗಿ ಮಾಡಿದ್ದೆ. 28 ನಿಮಿಷದ ವೀಡಿಯೋ ಆಗಿತ್ತದು. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಒಳ್ಳೆ ಏನೇನೆಲ್ಲೋ ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ದೆ. ಯಾಕೆ ಬ್ಯಾನ್ ಮಾಡಿದ್ರು ಏನು ಎಲ್ಲ ಒಂದು ಕಡೆಯಿಂದ A to Z ಎಲ್ಲ ಹೇಳಿದ್ದೆ. ಬಟ್ ನೋಡಿದರೆ ಈ ಥರ ಆಗೋಯ್ತು. ಏನು ಮಾಡೋಂಗಿಲ್ಲ. ಇವಾಗ ಅದೇ ಥರನೇ ಇನ್ನೊಂದು ಸರಿ ಮಾಡ್ತೀನಿ. ಆ ವಿಡಿಯೋ ಯಾವ ಥರ ಬರುತ್ತೆ ಅಂತಂದ್ಬಿಟ್ಟು ನೀವೇ ನೋಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಯಾರ್ಯಾರು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಹೋಗ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲೂ ಇದೆ, ಇನ್ಸ್ಟಾಗ್ರಾಮಲ್ಲೂ ಇದೆ, ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ನನ್ನ ಅಕೌಂಟ್ ಇದೆ. ಎಲ್ಲರೂ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಎಲ್ಲ ಫಾಲೋ ಮಾಡ್ಕೊಳ್ರಿ. ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ, ನಿಮಗೆ ಈ ಗಾಡಿ ಬಗ್ಗೆ ತೋರಿಸ್ಬೇಕು, ಒಂದು ವಿಚಾರ, ಒಂದು ಕಾಂಟೆಂಟ್ ಮಾಡಿ ನಿಮಗೆಲ್ಲ ಎಂಕರೇಜ್ ಮಾಡಬೇಕು ಅಂತ ನಾವು ಹೋರಾಡ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದಿಲ್ಲ, ಏನು ಮಾಡ್ಕೊಳೋದಿಲ್ಲ. ಜಸ್ಟ್ ವೀಡಿಯೋ ನೋಡ್ತೀರಾ, ಹಂಗೆ ಲೈಕ್ ಮಾಡ್ತೀರಾ, ಸುಮ್ಮನೆ ಹೋಗ್ಬಿಡ್ತೀರಾ. ಇತ್ತೀಚೆಗೆ ವ್ಯೂಸ್ ಕೂಡ ಬರ್ತಾ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದೊಂದು ಕಡೆ ಬೇಜಾರಾಗ್ತಿದೆ. ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮೂರೇ ನಮಗೆ ಸಪೋರ್ಟ್ ಮಾಡಿಲ್ಲ, ನಮ್ಮೂರಲ್ಲಿ ಅಕ್ಕಪಕ್ಕ ಅಂತಂದರೆ ತುಂಬಾ ಬೇಜಾರಾಗೋಗ್ಬಿಡುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ನಾನು ಇವತ್ತು ಟಾಟಾ ಎಕ್ಸಾ ಬಗ್ಗೆ ವೀಡಿಯೋ ಮಾಡೋಣ ಅಂತ ಬಂದಿದ್ದೆ. ಬಟ್ ವೀಡಿಯೋ ಎಲ್ಲ ಮಾಡಿದ್ದೀನಿ, ಬಟ್ ಆಡಿಯೋ ಒಂದು ಚೂರು ರೆಕಾರ್ಡ್ ಆಗಿಲ್ಲ. ಅದೊಂದು ತುಂಬಾ ಬೇಜಾರಾಗೋಯಿತು. ಇರಲಿ, ಪರವಾಗಿಲ್ಲ. ಇವತ್ತು ಯಾವ ಮಗಳಲ್ಲಿ ಎದ್ದಿದ್ದು ಏನೋ, ಪರವಾಗಿಲ್ಲ, ಇರಲಿ. ಆ್ಯಂಡ್ ಬನ್ನಿ ಇವಾಗ ಇನ್ನೊಂದ್ಸಲಿ ಮಾಡೋಣ. ಆ್ಯಂಡ್ ಈ ಗಾಡಿ ಬಂದುಬಿಟ್ಟು ನಮ್ಮ ಮಾವವ್ರದ್ದು. ನಮ್ಮ ಮಾವ ಇದನ್ನು ಸೆಕೆಂಡ್ ಸಿ ತೊಗೊಂಡಿರೋದು. ಈ ಗಾಡಿ ಸ್ಟಾಪ್ ಆಗಿಬಿಟ್ಟು ಅಲ್ಲೇ 2020ರಲ್ಲಿ ಸ್ಟಾಪ್ ಆಗಿರೋ ಗಾಡಿ ಬಂದುಬಿಟ್ಟಿದ್ದು ಟಾಟಾ ಎಕ್ಸಾ ಅನ್ನೋ ಒಂದು ಬ್ರ್ಯಾಂಡು ಆವಾಗಲೇ ಡಿಸ್ಕಂಟಿನ್ಯೂ ಆಯಿತು. ಲೈಕ್ ಯಾಕೆ ಡಿಸ್ಕಂಟಿನ್ಯೂ ಆಯಿತು ಅಂತಂದ್ಬಿಟ್ಟು ಎಲ್ಲದನ್ನೂ ಹೇಳ್ತೀನಿ. ಆ್ಯಂಡ್ ಸುಮಾರು ಜನ ನಾನು ಯಾಕೆ ಇಲ್ಲಿ ನಿಲ್ಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ನಾರ್ಮಲ್ ವೀಡಿಯೋಸ್ ಎಲ್ಲ ಮಾಡ್ತೀನಲ್ಲ, ಶಾರ್ಟ್ಸ್ ವೀಡಿಯೋಸು ಅದೆಲ್ಲ. ಅವಾಗೆಲ್ಲ ಇಬ್ಬರು ನಿಮ್ಮ ಮನೆ ಹತ್ರ ಒಂದು ಕಾರ್ ನಿಂತಿರುತ್ತಲ್ಲ ಎಕ್ಸಾದು, ಅದೊಂದು ವೀಡಿಯೋ ಮಾಡಿ ಅಂತ ಒಂದು 2-3 ಲೈಕ್ ಪರ್ಸ್ನಲಾಗಿ DM ಮಾಡಿದರು. ನನಗೆ ಒಂದು ವೀಡಿಯೋ ಒಂದು ಮೆಸೇಜ್ ಬಂದರೆ ಸಾಕು, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಇನ್ನೂ ಕೇಳಿದರು, ಬಂಗಿ ಬಾಯ್ಸ್ ಅಂತ ಯಾಕೆ ಹಾಕ್ಸಿದ್ದೀರಾ ಬ್ರೋ ನಿಮ್ಮ ಕಾರ್ಗಳ ಮೇಲೆ ಅಂತ ಅಂದ್ಬಿಟ್ಟು. ಇದಕ್ಕೂ ಹಾಕ್ಸಿದ್ದೀವಿ. ಇದು ಬಂದುಬಿಟ್ಟು ನಮ್ಮ ಮಾವ ಹಾಕ್ಸಿರೋದು. ಯಾಕೆ ಹಾಕ್ಸಿದ್ರು ಅಂತಂದರೆ ನಮ್ಮ ಅಜ್ಜ ಅವರಿಗೆಲ್ಲ ಅವಾಗೆಲ್ಲ ಬಂಗಿ ಲೈಕ್ ಇಲ್ಲೆಲ್ಲ ಫುಲ್ ಲೀಗಲ್ ಇತ್ತಲ್ಲ, ಅವಾಗೆಲ್ಲ ಏನೋ ಅಷ್ಟು ಸ್ಟ್ರಿಕ್ಟ್ ಇಲ್ಲ. ನಮ್ಮ ಅಜ್ಜರ ಕಾಲದ ಅವರೆಲ್ಲ ತೀರ್ಕೊಂಡ್ರು. ಅವಾಗೆಲ್ಲ ಬಂಗಿನ ಭಾಳ ಹೊಡಿತಾಯಿದ್ರಂತೆ, ಅದೊಂಥರ ಲೈಕ್ ಸಿಗರೇಟ್ ಥರ. ಹಂಗಾಗ್ಬಿಟ್ಟು ಅದನ್ನು ನಮ್ಮ ಮಾವರಿಗೆ ಕರೀತಾರೆ, ಬಂಗಿ ಬಾಯ್ಸೈ ಬಂಗಿಯವ್ರ ಮನೆ ಅಂತ ಲೈಕ್ ಆ ಥರ ಕರೀತಾರೆ. ಹಂಗಾಗ್ಬಿಟ್ಟು ನಮ್ಮ ಮಾವರು ಅದನ್ನು ಇಟ್ಕೊಂಡಿರೋದಷ್ಟೇ. ಈಗ ಇದು ನೋಡಿದ ತಕ್ಷಣ ನಮ್ಮ ಗಾಡಿ ಅಂತ ಕಂಡುಹಿಡಿಬೇಕು ಅನ್ನೋಸ್ಕೋಸ್ಕರ ಇಟ್ಕೊಂಡಿರೋದು. ಆ್ಯಂಡ್ ಗಾಡಿ ಬಗ್ಗೆ ಲೈಕ್ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಫುಲ್ ಕೊರೆಯೋಕ್ಕೆ ಹೋಗೋದಿಲ್ಲ. ಆವಾಗಲೆಲ್ಲ ಫುಲ್ ಕೊರೆದ್ಬಿಟ್ಟಿದ್ದೆ, ಏನೇನೋ ಹೇಳಿದ್ದೆ. ಆ್ಯಂಡ್ ಇವಾಗ ಅದ್ರ ಬಗ್ಗೆ ಎಲ್ಲ ಏನೋ ಕೊರೆಯೋಕ್ಕೆ ಹೋಗೋಲ್ಲ, ಸಿಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಜಿನ್ ಬಗ್ಗೆ ಆಮೇಲೆ ಹೋಗ್ತೀನಿ. ಫಸ್ಟು ಈ ಗಾಡಿ ಯಾಕೆ ಡಿಸ್ಕಂಟಿನ್ಯೂ ಆಯಿತು ಅಂತಂದರೆ, ಇದರಲ್ಲಿರೋವಂಥ ಒಂದು ಮೇಜರ್ ಪಾಯಿಂಟ್ ಏನಪ್ಪ ಅಂತಂದರೆ, ಇದ್ರ ಕೆಳಗಡೆ ಇರೋ ಚಾರ್ಸಿ ಬಂದುಬಿಟ್ಟು ಲ್ಯಾಡರ್ ಆ್ಯಂಡ್ ಫ್ರೇಮ್ ಅಂತಂದರೆ ಈ ಯಾವ ಥರ ಏಣಿ ನೋಡಿರ್ತೀರಲ್ಲ ನೀವು, ಏಣಿ ನೋಡಿರ್ತಾರೆ ಆ್ಯಕ್ಚುಲಿ ಎಲ್ಲರೂ. ಅದೇ ಥರನೇ ಒಂದು ಇದಿರುತ್ತೆ, ಚಾರ್ಸಿ ಇರುತ್ತೆ. ಅದ್ರ ಮೇಲೆ ಫ್ರೇಮ್ನ ತೊಗೊಂಡ್ಬಿಟ್ಟು ಹಿಂಗೆ ಕೂರಿಸ್ತಾರೆ. ಅದಕ್ಕೆ ಲ್ಯಾಡರ್ ಆ್ಯಂಡ್ ಫ್ರೇಮ್ ಅಂತ ಕರೆಯೋದು. ಆ್ಯಂಡ್ ಇನ್ನೊಂದು ಥರ ಬರುತ್ತೆ, ಮೊನ್ಯಾಕೋ ಸಮಥಿಂಗ್ ಏನೋ ಬರುತ್ತೆ ಅದ್ರದ್ದು ಹೆಂಗೆ ಅಂತಂದರೆ ಫುಲ್ ಚಾರ್ಸಿನೇ ಅದು. ಫುಲ್ಲು ಬೀಮಿಂದ ಹಿಡಿದು ಟಾಪ್ ತನಕನೂ ಫುಲ್ ಚಾರ್ಜಿ ಬರುತ್ತೆ. ಇದರಲ್ಲಿ ಇರೋದು ಈ ಥರ ಹಿಂಗೆ ತೆಗೆದುಬಿಟ್ಟು ಮೇಲಿನ ಪಾರ್ಟ್ನ ಸೈಡ್ಗೆ ಇಡ್ಬೋದು. ನೀವು ಹೆಂಗೆ ಬಸ್ಗಳು ಲಾರಿಗಳಲ್ಲಿ ತೊಗೊಂಡ್ಬಿಟ್ಟು ಮೇಲಿಂದ ಪಾರ್ಟ್ಸ್ನ ಫಿಟ್ ಮಾಡ್ತಿರಲ್ಲ ಆ ಥರ, ಅದೊಂದು ಪಾರ್ಟ್ಸು, ಅದೊಂದು ನೆಗೆಟಿವ್ ಪಾಯಿಂಟು. ಆ್ಯಂಡ್ ಇದರಲ್ಲಿ BS6 ಗಾಡಿ ವೇರಿಯಂಟ್ ಬಂದಮೇಲೆ ಗೌರ್ಮೆಂಟ್ ಅವರು ಈಗ ಎಮಿಷನ್ ನಾರ್ಮ್ಸ್ ಅಂತಂದ್ಬಿಟ್ಟು ಕಂಡೀಷನ್ಸ್ ಹಾಕಿದ್ರಲ್ಲ, ಲೈಕ್ ಅದರದ್ದು ಮೈಲೇಜ್ ಕಮ್ಮಿ ಕೊಡುತ್ತೆ ಮತ್ತು ಎಮಿಷನ್ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಅದ್ರದ್ದೊಂದು ಬಂತು. ಆಮೇಲೆ 7 ಸೀಟರ್ ಗಾಡಿಗೆ 2.2 ಲೀಟರ್ ವೇರಿಯಂಟ್ ಗಾಡಿ. ಆ್ಯಂಡ್ ಚಾರ್ಸಿನೂ ಈ ಥರ ಇದೆ. ಆಮೇಲೆ ಇದು ಆವಾಗಿನ ಕಾಲಕ್ಕೆ 27 ಲಕ್ಷ 28 ಲಕ್ಷ ಅಂತಂದರೆ ತುಂಬಾ ಜಾಸ್ತಿ ಆಯಿತು ಅಂತಂದ್ಬಿಟ್ಟು ಜನ ತೊಗೊಳೋದನ್ನ ಕಮ್ಮಿ ಮಾಡಿದರು. ಆ್ಯಂಡ್ ಈ ಬ್ರ್ಯಾಂಡು ಅವ್ರ ಹೆಸರನ್ನ ಲೈಕ್ ಟಾಟಾ ಅನ್ನೋ ಬ್ರ್ಯಾಂಡನ್ನ ಉಳಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಎಕ್ಸಾ ಅನ್ನೋ ಒಂದು ಬ್ರ್ಯಾಂಡ್ನ ಡಿಸ್ಕಂಟಿನ್ಯೂ ಮಾಡಿತು. ಇದು ಬಂದುಬಿಟ್ಟು ವಾರಿಕೋರ್ ಇಂಜಿನ್ ಅಂತಂದ್ಬಿಟ್ಟು, ಇಂಜಿನ್ ಬಗ್ಗೆ ಹೇಳ್ತೀನಿ. ಹಂಗಾಗಿ ಇದನ್ನು ಡಿಸ್ಕಂಟಿನ್ಯೂ ಮಾಡಿದ ಮೇಲೆ ಬಂದಿರೋಂಥ ಇಂಜಿನ್ಸ್ ಅಂತಂದರೆ, ಬಂದಿರೋಂಥ ಕಾರ್ಗಳು ಅಂತಂದರೆ ಟಾಟಾ
ಹಾರಿಯರ್ ಮತ್ತು ಟಾಟಾ ಸಫಾರಿ ಇವಾಗ ಮಾರ್ಕೆಟ್ನ ರೂಲ್ ಮಾಡ್ತಾ ಇರೋದು. ಇದು ಅಪ್ಪ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅದು ಅವೆರಡು ಮಗ. ಇದು ಬಂದಮೇಲೆ ಅದು ಬಂದಿದ್ದು. ಇದು ಯಾವಾಗ ಸ್ಟಾಪ್ ಆಯಿತು? 2020 ಸ್ಟಾಪ್ ಆಯಿತು. ಇದು ಪ್ರೊಡಕ್ಷನ್ ಆಗಿದೆ 2017ರಲ್ಲಿ ಸ್ಟಾರ್ಟ್ ಮಾಡಿದರು. 3, 4, 5 ಒಂದು 4 ವರ್ಷ ಏನೋ ಅಲ್ಲ 2016ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದಾಗಿ ಒಂದು 5 ವರ್ಷಕ್ಕೆ ಸ್ಟಾಪ್ ಆಗೋಯಿತು. ಇದು ಬಂದುಬಿಟ್ಟು 2018 ಮಾಡಲು ವೆಹಿಕಲ್ ಇದು. ಆ್ಯಂಡ್ ಇಂಜಿನ್ ಬಗ್ಗೆ ಹೇಳ್ತೀನಿ ನಿಮಗೆ. ಇಂಜಿನ್ ಬಗ್ಗೆ ಹೇಳೋದಾದರೆ ಇಲ್ಲಿ ನೋಡಿರಿ ನೀವು, ಇಂಜಿನ್ ಯಾವ ಥರ ಕಾಣುತ್ತೆ ಒಳಗಡೆ. ಇದ್ರ ಮೇಲೆ ಕ್ಯಾಪ್ ಬರುತ್ತೆ, ಬಟ್ ಇದರಲ್ಲಿ ಕ್ಯಾಪ್ ತೆಗೆದಿದ್ದಾರೆ. ಮೊನ್ನೆ ಏನೋ ಇಂಜಿನ್ ಇಶ್ಯೂ ಬಂದಿತ್ತು ಅಂತಂದ್ಬಿಟ್ಟು ಸರಿ ಮಾಡಿಸ್ಬೇಕಾರೆ. ಇದು ಟರ್ಬೋ ಇಂಜಿನು, 2.2 ಲೀಟರು ವ್ಯಾರಿಕೋರ್ ಡೀಸೆಲ್ ಇಂಜಿನು, ಟರ್ಬೋ ಪವರು. ನೆಕ್ಸ್ಟ್ ಲೆವೆಲ್ ಇಂಜಿನ್ ಮಾತ್ರ. ಟಾಟಾ ಮತ್ತು ಇವೆಲ್ಲ ಲೈಕ್ ಟಾಟಾ ಮತ್ತು ಟೊಯಾಟಾ ಗಾಡಿಗಳೆಲ್ಲ ಏನೇನಿದಾವಲ್ಲ ಅವೆರಡು ಬ್ರ್ಯಾಂಡ್ದು ಇಂಜಿನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಡೀಸೆಲ್ ಇಂಜಿನ್ ಅಂತಂದರೆ ಕೇಳಲೇಬೇಡ್ರಿ, ಅಷ್ಟು ಸಖತ್ತಾಗಿ ಮೂವ್ ಆಗುತ್ತೆ. ಟರ್ಬೋ ಒನ್ ಟೈಮ್ 4000 RPM ಮೇಲೆ ಟರ್ಬೋ ಓಪನ್ ಆಗುತ್ತೆ ಗುರು ಈ ಗಾಡೀಲಿ. ಅದನ್ನು ಆಮೇಲೆ ಓಡಿಸ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಹೆಂಗೆ ನುಗ್ಗುತ್ತೆ ಗಾಡಿ ಅಂತಂದರೆ. ನಿಮಗೆ ಈ ಗಾಡಿಗಿರೋ ಪವರ್ಗೆ ಈ ಗಾಡಿಗಿರೋ ಬ್ರೇಕಿಂಗು ಒಂದು ಚೂರು ಸೂಟ್ ಆಗೋಲ್ಲ. ಇದಕ್ಕೆ ಇನ್ನೂ ಸ್ವಲ್ಪ ಬ್ರೇಕಿಂಗ್ ಆ್ಯಡ್ ಮಾಡಬೇಕಿತ್ತು, ಬಟ್ ಏನು ಮಾಡೋಂಗಿಲ್ಲ, ಕೊಟ್ಟಿದ್ದಾರೆ. ಅದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ಇದರಲ್ಲಿ. ಒಳ್ಳೆ ಇಂಜಿನು, ಸಖತ್ ಪವರು. ಆ್ಯಂಡ್ ಇದಕ್ಕೆ 154 BHP ಬರುತ್ತೆ. ಆ್ಯಂಡ್ 400 Nm ಟಾರ್ಕ್ ಬರುತ್ತೆ, 400 Nm ಟಾರ್ಕು. ಬೆಸ್ಟು, ಒಂದೊಳ್ಳೆ ಇಂಜಿನ್ ಗಾಡಿ. ಈ ಗಾಡಿ ಇವಾಗ ನಿಮಗೆ ಮಾರ್ಕೆಟಲ್ಲಿ ಸಿಗೋಲ್ಲ. ನೀವೇನಿದ್ರು ಇದನ್ನು ಇವಾಗ ಆಫ್ಟರ್ ಮಾರ್ಕೆಟ್ ಅಂದರೆ ಹೊರ್ಗಡೆ ಬೇರೆ ಕಡೆ ನೀವು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಸಿಗುತ್ತೆ, ಅವೈಲೇಬಲ್ ಇದೆ. ನಾವು ಇದನ್ನು ತೊಗೊಂಡಿದ್ದು 6.5-7 ಲಕ್ಷಕ್ಕೆ ತೊಗೊಂಡಿದ್ದು. 3 ವರ್ಷ ಆಯಿತು ಆ್ಯಕ್ಚುಲಿ ಗಾಡಿ ತೊಗೊಂಡು. ಇದು ಬಂದ್ಬಿಟ್ಟು 7ನೇ ವರ್ಷ ಗಾಡಿ ರನ್ನಿಂಗ್. ಇದು 3 ವರ್ಷ ಆದಮೇಲೆ ತೊಗೊಂಡಿದ್ದು. 7 ಲಕ್ಷಕ್ಕೇನೋ ತೊಗೊಂಡಿರೋದು ಬೆಂಗಳೂರಲ್ಲಿ. ಆ್ಯಂಡ್ ಇದ್ರ ನಿಮಗೇನಾದ್ರು ಬೇಕು ಅಂತಂದರೆ ಬೆಂಗಳೂರಲ್ಲಿ ಎಲ್ಲ ಅವೈಲೇಬಲ್ ಇರುತ್ತೆ. ಆ್ಯಂಡ್ ತುಂಬ ರೇರು ಈ ಗಾಡಿಗಳು. ನಮ್ಮ ಅಕ್ಕಪಕ್ಕ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಐ ಥಿಂಕ್ ಇದೇ ಒಂದೇ ಇರೋದು ಅನಿಸುತ್ತೆ ಗಾಡಿ. ಒನ್ ಆಫ್ ದ ಬ್ಲ್ಯಾಕ್ ಅಲ್ಲ ಇದು ಆ್ಯಕ್ಚುಲಿ, ಅಂದರೆ ಬ್ಲೂ ಕಲರ್. ಅಲ್ಲಿ ನೆರಳಲ್ಲಿ ನಿಲ್ಲಿಸಿದಾಗ ಇಲ್ಲ ರಾತ್ರಿ ಹೊತ್ತು ಬ್ಲ್ಯಾಕ್ ಥರ ಕಾಣುತ್ತೆ. ಇವಾಗ ನೋಡಿರಿ ಫುಲ್ ಬ್ಲೂ ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಶೈನಿಂಗ್. ಇಲ್ಲಿ ನೋಡಿರಿ ಫುಲ್ ಬ್ಲೂ ಥರ ಕಾಣುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನೋಡಿರಿ, ಬೀಗ ಈ ಥರ ಬರುತ್ತೆ ನಿಮಗೆ, ಈ ಥರ ಸಿಂಪಲಾಗಿದೆ. ನೀವೇನಾದರೂ ಡೀಸೆಲ್ ಕ್ಯಾಪ್ನ ಓಪನ್ ಮಾಡಬೇಕು ಅಂತಂದರೆ, ಇದು ನನಗೂ ಗೊತ್ತಿರಲಿಲ್ಲ. ಮೊನ್ನೆ ಡೀಸೆಲ್ ಹಾಕ್ಸಂಬರ್ಗೆ ಹೋದಾಗ ನಾನು ಕನ್ಫ್ಯೂಸ್ ಆಗಿದ್ದೆ. ನಮ್ಮ ಮಾವನ ಕಾಲ್ ಮಾಡಿಬಿಟ್ಟು ಕೇಳಿದೆ, ಅವಾಗ ಅವ್ರು ಹೇಳಿದ್ರು ಆ ಥರ ಕೀನ ಹಿಂಗೆ ಹಾಕಿ ಆನ್ ಮಾಡಿರ್ತೀವಲ್ಲ ಅದನ್ನು ತೆಗೆದ್ಬಿಟ್ಟು ಹೊರಗೆ ತೆಗಿಬೇಕು. ಹೊರಗೆ ತೆಗೆದ್ಮೇಲೆ ಇಲ್ಲಿ ಬಂದುಬಿಟ್ಟು ಹಿಂಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಆಮೇಲೆ ಇದನ್ನು ಕ್ಲೋಸ್ ಮಾಡಬೇಕು. ಇವಾಗೆಲ್ಲ ಗಾಡಿಗಳಿಗೆ ಬಂದಿರೋ ಗಾಡಿಗಳೆಲ್ಲ ಹೆಂಗೆ ಅಂದರೆ ಜಸ್ಟ್ ಒಂದು ಬಟನಲ್ಲಿ ಎಲ್ಲದನ್ನು ಕಂಟ್ರೋಲ್ ಮಾಡ್ಬೋದು, ಆ ಥರ ಇದೆ. ಆ್ಯಂಡ್ ಹೊರಗಡೆ ಇಷ್ಟು ಹೇಳಬೇಕಿತ್ತು. ಯಾಕೆ ಡಿಸ್ಕಂಟಿನ್ಯೂ ಮಾಡಿದ್ರು ಅಂತಂದರೆ ಅದೇ ಫ್ರೇಮ್ದೊಂದು ಆ್ಯಂಡ್ ಮೈಲೇಜ್ ಪ್ರಾಬ್ಲಮ್ಮು, ಎಮಿಷನ್ ಪ್ರಾಬ್ಲಮ್ಮು. ಇದು BS4 ಗಾಡಿ ಆಗಿರೋದ್ರಿಂದ ಅದೆಲ್ಲ ಮೇಜರ್ ಪಾಯಿಂಟ್ಸ್ ಹಿಡ್ಕೊಂಡು ಈ ಗಾಡಿನ ಡಿಸ್ಕಂಟಿನ್ಯೂ ಮಾಡಿದರು. ಆ್ಯಂಡ್ ಬನ್ನಿ ಒಳಗಡೆ ಯಾವ ಥರ ಇದೆ ಇಂಟೀರಿಯರ್ ತೋರಿಸ್ತೀನಿ ನಿಮಗೆ. ಇಂಟೀರಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಸೂಪರಾಗಿದೆ ಇಂಟೀರಿಯರು. ಇಲ್ಲಿ ನೋಡ್ಬೋದು, ಇಲ್ಲಿ ಅಯ್ಯೋ ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ AC ಬರುತ್ತೆ, ಇಲ್ಲಿ AC ವೆಂಟ್ಸು. ಆಮೇಲೆ ನೀವು ಇಲ್ಲಿಂದ ಏನಾರ ಹಿಡ್ಕೋಬೋದು. ಅದು ಬಿಟ್ಟರೆ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸು, ಒಂದು ರಿವರ್ಸ್ ಬರುತ್ತೆ. ಆಮೇಲೆ ನಿಮಗೆ AC ವೆಂಟ್ಸು ಇವೆಲ್ಲ ಒಳ್ಳೆ ಪ್ರೀಮಿಯಮ್. ಅವಾಗಿನ ಕಾಲದಾಗೆ ಲೈಕ್ ಅವಾಗೇ ಇಷ್ಟು ಸಖತ್ ಪ್ರೀಮಿಯಮ್ ಕೊಟ್ಟಿದ್ದಾರೆ ಗಾಡಿನ. ಆ್ಯಂಡ್ ನಾವು ಇದು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಅದು ಬಿಟ್ಟರೆ ನಿಮಗೆ ಲೈಟಿಂಗ್ಸ್ ಇಲ್ಲಿ ಬರುತ್ತೆ. ಆಮೇಲೆ ಇನ್ನೇನಿದೆ ಗುರು, AC ವೆಂಟ್ಸ್ ಬಟನ್ಸ್ ಎಲ್ಲ ಈ ಕಡೆ ಸೈಡ್ ಬರುತ್ತೆ. ನಿಮಗೆ ನಾಬ್ ಸಿಸ್ಟಮ್ ಕೊಟ್ಟಿರ್ತಾರೆ, ಹಿಂಗೆ ಟರ್ನ್ ಆನ್ ಟರ್ನ್ ಆಫು. ಇವಾಗೆಲ್ಲ ಬಟನ್ ಸಿಸ್ಟಮ್ ಬಂದಿದೆ. ಇವಾಗೆಲ್ಲ ಸೌಂಡ್ ಸ್ಪೀಕರ್ ಯಾವ ಥರ ಕೊಡ್ತೀವೋ ಆ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಈ ಥರ ಇದೆ. ನಾರ್ಮಲ್ ಸಿಸ್ಟಮ್ ಇದರಲ್ಲೆಲ್ಲ ಟಚ್ ಸ್ಕ್ರೀನ್ ಬರೋಲ್ಲ. ಆಮೇಲೆ ನಿಮಗೆ ಇದನ್ನು ಹಾಕ್ಕೋಬೇಕು, ಏನೋ ಲೈಟ್ಸ್ ಹಾಕ್ಕೋಬೇಕು ಅಂತಂದರೆ ಸೈಡಲ್ಲಿ ಈ ಥರ ಇದೆ. ಇದು ನಾಬ್ ಎಲ್ಲ ಜಾಸ್ತಿ ಇದರಲ್ಲಿ ನಾಬ್ ಕೊಟ್ಟಿರ್ತಾರೆ, ಹಿಂಗೆ ತಿರುಗಿಸೋ ಥರ ಕೊಟ್ಟಿರ್ತಾರೆ. ಆಮೇಲೆ ಎಲ್ಲ ನಾರ್ಮಲ್ ಇರುತ್ತೆ. ಇದು ಏನು ಮಿರರ್ನ ಲಾಕ್ ಮಾಡೋದು, ಮಿರರ್ನ ಸೆಟ್ ಮಾಡ್ಕೊಳ್ಳೋದು. ಆಮೇಲೆ 4ದು ಏನೋ ಗ್ಲಾಸ್ದು ಕಂಟ್ರೋಲ್ಸು, ಆಮೇಲೆ ಗ್ಲಾಸ್ನ ಲಾಕ್ ಮಾಡೋದು. ಅದು ಬಿಟ್ಟರೆ ನಾರ್ಮಲ್ ಸಿಂಪಲ್ ಆಗಿದೆ ಗುರು, ಜಾಸ್ತಿ ಇಲ್ಲ. ಅಂದರೆ ಇದರಲ್ಲಿ ನೋಡ್ಬೋದು ಪ್ಲಸ್ಸು ಮೈನಸ್ಸು ಸಾಂಗ್ ಸಿಸ್ಟಮ್ದು. ಆಮೇಲೆ ಕಾಲ್ ರಿಸೀವು. ಆಮೇಲೆ ಇದರಲ್ಲಿ ಮುಂದಕ್ಕೆ ಹಾಡು ಸಾಂಗ್ ಏನಾರು ಓಡಿಸ್ಕೋಬೇಕು ಅಂತಂದರೆ. ಆಮೇಲೆ ಇಲ್ಲಿ ಕೆಳಗಡೆ ಇದರಲ್ಲಿರೋದೆಲ್ಲ ಲೈಕ್ ಹಿಂದಗಡೆ ಅದು ಫ್ಯೂಲ್ ಚೆಕ್ ಮಾಡೋದು, ಸೆಟ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಇರುತ್ತೆ. ಸೆಟ್ ಮಾಡೋದು ಒಂದು ನಿಮಿಷ ತೋರಿಸ್ತೀನಿ. ಶಕೆ ಹೆಂಗೆ ಹೊಡಿತೈತೆ ಅಂದರೆ ನಾನು ಬೇರೆ ಹೆಲ್ಮೆಟ್ ಹಾಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಆನ್ ಆಯಿತಾ? ಇಲ್ಲಿ ನೋಡಿರಿ, ಇಲ್ಲಿ ಕಾಣುತ್ತೆ ಡಿಸ್ಟೆನ್ಸ್ ಇದೆ. ಒಂದು ಅರ್ಧ ಟ್ಯಾಂಕ್ ಪೆಟ್ರೋಲ್ ಡೀಸೆಲ್ ಇದೆ. ಇದರಲ್ಲಿ 4 ಥರ ರೈಡಿಂಗ್ ಮೋಡ್ಸ್ ಬರುತ್ತೆ. ಒಂದು ಬಂದುಬಿಟ್ಟು ಕಂಫರ್ಟು, ಆಮೇಲೆ ರೈಡ್ ಮೋಡು, ಆಮೇಲೆ ರಫ್ ರೋಡು, ಆಮೇಲೆ ಆಟೋ ಅಂತ ಏನೋ ಬರುತ್ತೆ. 4 ಥರ ಲೈಕ್ ನಿಮಗೆ ಇವು ಬರುತ್ತೆ ರೈಡಿಂಗ್ ಮೋಡ್ಸು. ಅದು ಬಿಟ್ಟರೆ ಒಳಗಡೆ ಕೂತ್ಕೊಳ್ಳೋಕ್ಕೆ ಒಂದು ಚೂರು
ಆಗ್ತಿಲ್ಲ ಗುರು, ಫುಲ್ ಸೆಕೆ. ಆ್ಯಂಡ್ ಒಳ್ಳೆ ಕಂಫರ್ಟ್ ಇದೆ ಮಾತ್ರ. ಎಷ್ಟು ಲಾಂಗ್ ಡ್ರೈವ್ ಮಾಡಿದ್ದೀವಿ ಅಂತಂದರೆ ಬೆಂಗಳೂರು ಮಂಗಳೂರು ಅಲ್ಲಿ ಇಲ್ಲಿ ಸುಮಾರು ಓಡಾಡಿದ್ದೀವಿ, ಒಂದು ಚೂರು ನಿಮಗೆ ಮೈಕೈ ನೋವಾಗಲ್ಲ. ಆ್ಯಂಡ್ ನಮ್ಮಮ್ಮವರು ಈ ಯಾವ್ಯಾವ ಗಾಡೀಲಿ ಕೂತ್ಕೊಂಡಿದ್ದಾರೆ ಗೊತ್ತಾ, ಏನೇವೋ ಕ್ರಿಸ್ಟಾದಲ್ಲಿ ಕೂತಿದ್ದಾರೆ, ಓಮಿನಲ್ಲಿ ಕೂತ್ಕೊಂಡಿದ್ದಾರೆ, ಈ ಗಾಡೀಲಿ ಕೂತ್ಕೊಂಡಿದ್ದಾರೆ, ಆಮೇಲೆ ಕ್ರಿಸ್ಟಾದಲ್ಲಿ ಕೂತಿದ್ದಾರೆ, ಎರ್ಟಿಗಾದಲ್ಲಿ ಕೂತಿದ್ದಾರೆ. ಇಷ್ಟೆಲ್ಲ ಗಾಡಿಗಳಲ್ಲಿ ಕೂತ್ಕೊಂಡ್ರು ನಮ್ಮಮ್ಮ ಅವರಿಗೆ ನಾವು ಗಾಡಿ ತೊಗೊಳೋದೇ ಯಾಕಪ್ಪ, ಫ್ಯಾಮಿಲಿಗೋಸ್ಕರ, ಫ್ಯಾಮಿಲಿ ಕಂಫರ್ಟಾಗಿ ಹೋಗಬೇಕು ಎಲ್ಲರೂ ದೂರ ಹೋದರೆ. ಈ ಗಾಡೀಲಿ ಕೂತ್ಕೊಂಡಿರೋ ಕಂಫರ್ಟು ಬೇರೆ ಯಾರಿಗೂ, ಬೇರೆ ಯಾವ ಗಾಡೀಲೂ ಸಿಗ್ತಾ ಇಲ್ಲ ಅಂತ ಅವ್ರು ಹೇಳೋ ಪ್ರಕಾರ. ಈ ನಮ್ಮ ಮಾವನ ಗಾಡೀಲಿ ಬಿಟ್ಟರೆ ಬೇರೆ ಯಾವ ಗಾಡೀಲೂ ನನಗೆ ಇಷ್ಟು ಕಂಫರ್ಟ್ ಸಿಕ್ಕಿಲ್ಲ ಅಂತ ಹೇಳ್ತವ್ರೆ ಅವತ್ತಿಂದನೂ. ನಮಗೂ ಅದೇ ಅನ್ಸೋದು, ಎಲ್ಲರೂ ಲಾಂಗ್ ಡ್ರೈವ್ ಹೋಗಬೇಕು ಅಂತಂದ್ರೆ ನಾನು ಕೂಡ ಇದೇ ಕಾರಲ್ಲಿ ಬಂದುಬಿಟ್ಟು ಕೂತ್ಕೊಳ್ಳೋದು. ಒಂದು ಡ್ರೈವಿಂಗ್ ಮಾಡ್ತೀನಿ, ಇಲ್ಲ ಅಂತಂದರೆ ಹಿಂದಗಡೆ ಕೂತ್ಕೊಂಡು ಹೋಗ್ತೀನಿ. ಬಟ್ ಹಿಂದಗಡೆ ನೋಡಿರಿ ಲೆಗ್ ರೂಮ್ ಎಷ್ಟು ಕಂಫರ್ಟ್ ಇದೆ ಅಂತಂದರೆ ಆರಾಮಾಗಿ ಕಾಲು ಚಾಚ್ಕೊಂಡು ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ JBL 10 JBL ಸ್ಪೀಕರ್ಸ್ ಬರುತ್ತೆ, ಆ್ಯಂಡ್ 6 ಏರ್ ಬ್ಯಾಗ್ಸ್ ಬರುತ್ತೆ. 10 JBL ಸ್ಪೀಕರ್ಸು, ಒಳ್ಳೆ ಸೌಂಡ್ ಇದೆ. ಹೋಗ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಯಾವ ಥರ ಸೌಂಡ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು. ಇದು ಒಳ್ಳೆ ಹಿಂದಗಡೆ ಒಳ್ಳೆ ಕಂಫರ್ಟ್ ಇದೆ. ಅದು ಬಿಟ್ಟರೆ ನಿಮಗೆ ಬ್ಯಾಕಲ್ಲಿ ಇಲ್ಲೂ ಅಷ್ಟೇ ನಿಮಗೆ ಬೂಟ್ ಸ್ಪೇಸ್ ಸಕ್ಕತ್ತಾಗಿ ಸಿಗುತ್ತೆ. ಆರಾಮಾಗಿ ನೀವು ಏನೋ ಹಿಡ್ಕೊಂಡು ಹೋಗ್ಬೋದು. 6 ಜನ ನೀವು ಲಾಂಗ್ ಡ್ರೈವ್ ಮಾಡ್ತೀರಾ ಅಂತಂದ್ರೆ ಆರಾಮಾಗಿ ಹೋಗ್ಬೋದು. 4 ಜನ ಲಾಂಗ್ ಡ್ರೈವ್ ಹೋಗೋದಕ್ಕೆ ತುಂಬ ಕಂಫರ್ಟ್ ಇದೆ. ಆ್ಯಂಡ್ ಇದನ್ನು ನಿಮಗೆ ಬೇಕಂದರೆ ಬೆಂಡ್ ಮಾಡಿಕೊಂಡು ಆರಾಮಾಗಿ ಇಲ್ಲೇನಾದರೂ ಹಿಡ್ಕೊಂಡು ಲಗೇಜ್ ಹಿಡ್ಕೊಂಡು ಹೋಗ್ಬೋದು. ಬೇಡ ಅಂತಂದರೆ ಮಲ್ಕೊಂಡು ಹೋಗ್ತೀರಾ ಅಂತಂದರೆ ಫ್ರಂಟ್ ಇವೆರಡನ್ನು ಫೋಲ್ಡ್ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರಲ್ಲ ಅಲ್ಲಿ ಹಿಂಗೆ ಹಿಡ್ಕೊಳೋದು, ಅದನ್ನು ಫೋಲ್ಡ್ ಮಾಡ್ಕೊಂಡು ಆರಾಮ ಬೆಡ್ ಹಾಕ್ಕೊಂಡು ಮಲ್ಕೋಬೋದು. ಈ ಥರ ಒಂದು ಆಪ್ಷನ್ನು ಚೆನ್ನಾಗಿದೆ ಗುರು. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲು. ಅದೇ ನೀವೇನಾದರೂ ಒಂದು ಗಾಡಿ ನೋಡ್ತೀರಾ ಸೆಕೆಂಡ್ ಹ್ಯಾಂಡ್ಸಲ್ಲಿ, ಒಂದು XUV ನೋಡ್ತೀರಾ ತೊಗೋಬೇಕು ಮನೆಗೆ ಅಂತಂದರೆ ಒನ್ ಆಫ್ ದ ಬೆಸ್ಟ್ ಆಪ್ಷನು ಎಕ್ಸ್. ಇದು ಇದರಲ್ಲಿ ಆಟೋಮೆಟಿಕ್ ಬರುತ್ತೆ ಮತ್ತು ಮ್ಯಾನ್ಯುವಲ್ ಬರುತ್ತೆ. ಮ್ಯಾನ್ಯುವಲಲ್ಲಿ ನಿಮಗೆ 4 ವೀಲ್ ಡ್ರೈವ್ ಬರುತ್ತೆ, ಆಲ್ ವೀಲ್ ಡ್ರೈವ್ ಬರುತ್ತೆ. ಆದರೆ ಆಟೋಮೆಟಿಕಲ್ಲಿ 4 ವೀಲ್ ಡ್ರೈವ್ ಬರೋಲ್ಲ. ಅದೊಂದು ಮೈನಸ್ ಪಾಯಿಂಟು. ಈ ಗಾಡಿನ ಯಾಕೆ ನಿಲ್ಸಿದ್ದು ಅಂದರೆ ಅದೊಂದು ಮೈನಸ್ ಪಾಯಿಂಟು. ಆ್ಯಂಡ್ ಇಲ್ಲಿ ನೋಡ್ಬೋದು ಲಾಕ್ ಆಗಿತ್ತಲ್ಲ ಇವರಿದು. ಒಳ್ಳೆ ಕಂಫರ್ಟ್ ಇದೆ ಗುರು ಗಾಡಿ ಕುತ್ಕೊಳ್ಳೋದಕ್ಕೆ ಮಾತ್ರ. ಬನ್ನಿ ಗಾಡಿನ ಓಡಿಸ್ಬಿಟ್ಟು ನಿಮಗೆ ಟೆಸ್ಟ್ ಡ್ರೈವ್ ತೋರಿಸ್ತೀನಿ ಯಾವ ಥರ ಇದೆ ಗಾಡಿ ಓಡಿಸೋದಕ್ಕೆ ಅಂತಂದ್ಬಿಟ್ಟು. ಇದರಲ್ಲಿ ನಿಮಗೆ 60 ಲೀಟ್ರು ಡೀಸೆಲ್ ಕೆಪಾಸಿಟಿ ಬರುತ್ತೆ. ಆಲ್ ಅರೌಂಡ್ ನಿಮಗೆ 12ರಿಂದ 15 ಮೈಲೇಜ್ ಕೊಡೋದಕ್ಕೆ ಹೆಚ್ಚು ಗುರು. ಅಷ್ಟೇ ಕೊಡೋದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಡೀಸೆಲ್ ಇಂಜಿನ್, ಟರ್ಬೋ ಇಂಜಿನು, ಎಲ್ಲ ಡೀಸೆಲ್ ಇಂಜಿನ್ಗಳು ಅಷ್ಟೇ ಕೊಡೋದು. SUV ಸೆಗ್ಮೆಂಟಲ್ಲಿ. ನಾರ್ಮಲ್ ಸೆಗ್ಮೆಂಟಲ್ಲಿ ಆದರೆ ಒಂದು 20 ಕೊಡ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್. ಅಂದರೆ ಈ ಗಾಡಿಗಳು ಒಳ್ಳೆ ಬಲ್ಕ್ ಇದೆ, ಒಳ್ಳೆ ವೆಯ್ಟ್ ಇದೆ. ಎಷ್ಟು ಕ್ವಿಂಟಲ್ ಇದೆ ಗೊತ್ತಾ ಇದು? ಕ್ವಿಂಟಲಲ್ಲ ಗುರು, ಟನ್ನು. 2000 kg ಸಮಥಿಂಗ್ ಏನಾಗಿದೆ ಇಲ್ಲಿದೆ, ಹಾಕ್ತೀನಿ ನೋಡಿರಿ. ಆ್ಯಂಡ್ ಲ್ಯಾಡರ್ ಆ್ಯಂಡ್ ಫ್ರೇಮ್ ಅಂತ ಹೇಳಿದ್ನಲ್ಲ, ಅದ್ರದ್ದು ಫ್ರೇಮ್ದು ವೆಯ್ಟ್ ತುಂಬಾ ಬರುತ್ತೆ. ಹಂಗಾಗಿಬಿಟ್ಟು ಗಾಡಿ ಮೈಲೇಜು ಕಮ್ಮಿ. ಆ್ಯಂಡ್ ಇದ್ರೊಳಗಡೆ ನಾವು ಕೂತ್ಕೊಂಡು ಹೋಗ್ತೀವಿ, ಹಂಗಾಗಿ ತುಂಬಾ ಕಮ್ಮಿ ಬರುತ್ತೆ. ಬನ್ನಿ ಲೆಟ್ಸ್ ಡ್ರೈವ್ ದ ಬೀಸ್ಟ್. ಹೋಗಿ ಒಂದು ರೌಂಡು ಯಾವ ಥರ ಇದೆ ಗಾಡಿನ ಓಡಿಸ್ಕೊಂಬರೋಣ. ನೀವು ಗಾಡಿ ಲೆಂತ್ ನೋಡ್ತೀರಾ ಅಂತಂದರೆ 4788 mm ಇದೆ. ವಿಡ್ತ್ ನೋಡ್ತೀರಾ ಅಂತಂದರೆ 1900 ಸಮಥಿಂಗ್ ಇದೆ. ವೀಲ್ ಬೇಸ್ ನೋಡ್ತೀರಾ ಅಂತಂದರೆ ನೀವು 2850 mm ಏನಿದೆ ಗುರು. ಇದ್ರ ಮುಂದೆ ಐ ಥಿಂಕು ಸೇಮ್ ಫಾರ್ಚುನರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಾರ್ಚುನರ್ಗೆ ಬೀಸ್ಟ್ ಅಂದರೆ ಟಕ್ಕರ್ ಕೊಡುವಂಥ ಗಾಡಿ ಇದು. ಫಾರ್ಚುನರು ಎಂಡಿಓವರು ಅದಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪನೇ ಕಮ್ಮಿ ಇರ್ಬೋದು. ಸೇಮ್ ಅದೇ ಥರ ಬಲ್ಕ್ನೆಸ್ಸು. ಒಂದು ಒಳ್ಳೆ ಮಸ್ಕ್ಯುಲರ್ ಗಾಡಿ ನೋಡ್ತೀರಾ ಅಂತಂದರೆ, ಒಂದು ಸಖತ್ ಗಾಡಿ ಬೇಕು ಅಂತಂದರೆ ಎಕ್ಸಾಗಿ ಹೋಗ್ಬೋದು. ಇಲ್ಲಿ ಮನೆ ಮುಂದೆ ಒಂದು ಸಲ ಹಿಂಗೆ ನಿಂತ್ಕೊಂಡಿತ್ತು ಅಂತಂದರೆ ನಮ್ಮ ಮನೇನ ಜನ ನೋಡಿ ಕಂಡುಹಿಡಿಯೋದೆ ಒಂದು ಬಾಲಾಜಿ ನಿಲಯ ಅಂತಂದ್ಬಿಟ್ಟು. ಇಲ್ಲ ಅಂತಂದರೆ ಈ ಓಮಿನಿ ನಿಂತಿರುತ್ತೆ ಅದು. ಇಲ್ಲ ಅಂತಂದರೆ ಮೇಯ್ನಾಗಿ ನೋಡಿ ಕಂಡುಹಿಡಿಯೋದೆ ಇದು. ಈ ಗಾಡಿ ನೋಡೇ ಜನ ಕಂಡುಹಿಡಿತಾರೆ. ಬರೋ ನಿಮ್ಮ ಮನೆ ಮುಂದೆ ಎಕ್ಸಾ ನಿಂತಿತ್ತಲ್ಲ ಅದೇ ಮನೆನಾ ನಿಮ್ಮದು ಅಂತ ಕೇಳ್ತಾರೆ. ಅದೊಂದು ಟ್ರೇಡ್ ಮಾರ್ಕ್ ಕೊಡ್ಕೊಂಬಿಟ್ಟೈತೆ ನಮ್ಮ ಮನೆಯಲ್ಲಿ. ಬನ್ನಿ ಗಾಡಿ ಓಡಿಸೋಣ ಒಂದ್ಸಲಿ. ನಮ್ಮ ತಮ್ಮನೂ ಕೂಡ ಜಾಯ್ನ್ ಆಗಿದ್ದಾನೆ. ಬನ್ನಿ ಕರ್ಕೊಂಡು ಹೋಗೋಣ. ಅವನದು ಇವಾಗ ಮುಗೀತಪ್ಪ. ನೆಕ್ಸ್ಟ್ ಡಿಗ್ರಿ ಬಾಯ್ ಫುಲ್ ಫ್ರೀ ಬರ್ಡ್ ಆಗಿಬಿಡ್ತಾನೆ ಇನ್ಮೇಲಿಂದ. ಮೊನ್ನೆ ರಿಸಲ್ಟ್ ಬಂತು, ಚೆನ್ನಾಗಿ ತೆಗ್ದಿದ್ದಾನೆ. ನನಗಿಂತ ಚೆನ್ನಾಗಿ ತೆಗ್ದಿದ್ದಾನೆ, ಅದೊಂದು ಖುಷಿ ಎಲ್ರಿಗೂ. ನೋಡೋಲ್ಲ ನೋಡೋ ನಿಮ್ಮ ತಮ್ಮ ನೋಡೋ ನಿನಗಿಂತ ಚೆನ್ನಾಗಿ ತೆಗೆದ್ಬಿಟ್ಟಾನೆ ಅಂತ ಎಲ್ಲರೂ ನಮ್ಮನೆ ನನಗೆ ಬೈತವ್ರೆ. ಅದೊಂದು ಏಜು ಗುರು. ಆ ಏಜ್ನ ಎಂಜಾಯ್ ಮಾಡಿಬಿಡ್ಬೇಕು. ಎಂಜಾಯ್ ಮಾಡೋ ತನಕ ಅಷ್ಟೇ. ಕೊಡು ಇದು ಕೊಡು, AC ಕೊಡು. ಡಿಗ್ರಿ ಲೈಫು, PUC ಲೈಫು, ಸ್ಕೂಲ್ ಲೈಫು, ಇದನ್ನು ಎಂಜಾಯ್ ಮಾಡಿದರೆ ಇದನ್ನು ಅನುಭವಿಸ್ಬೇಕು. ಅದು ಅನುಭವಿಸ್ದಾಗಲೇ ಅದು ಖುಷಿ ಜೀವನದಲ್ಲಿ. ಇಲ್ಲ ಅಂದರೆ ಇದೇ ಗೋಳು, ಇನ್ಮೇಲಿಂದ ಏನು ಮಾಡೋಂಗಿಲ್ಲ. ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು. ಕಾಲೇಜಲ್ಲಿ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡ್ಕೊಂಡು, ಓದೋ ಟೈಮಲ್ಲಿ ಓದ್ಕೊಂಡು ಪಾಸ್ ಮಾಡ್ಕೊಂಡು ಬಂದುಬಿಟ್ರೆ ಪೀಸ್. ಆಮೇಲೆ ಇದ್ದಿದ್ದೆ ಬಿಸ್ನೆಸ್ ಎಲ್ಲ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ನೋಡಿ ಹಂಸ ಹಾರಿಸ್ತೀನಿ, ಒಂಚೂರು ಗೊತ್ತಾಗಲ್ಲ. ನೋಡ್ತಾವನೆ ಹೆಲ್ಮೆಟ್ ಹಾಕೊಂಡು. ಯಾವನಪ್ಪ ಹುಚ್ಚ ಓಡಿಸ್ತಾನಲ್ಲ ಗಾಡಿ. ಹೆಲ್ಮೆಟ್ ಹಾಕೊಂಡು ಓಡಿಸ್ತಾನಲ್ಲ ಗುರು ಕಾರ್ನ ಅಂತಂದ್ಬಿಟ್ಟು. ನೋಡಿರಿ ಹೆಂಗೆ ಎಳಿಯುತ್ತೆ ನೋಡಿರಿ. ಟರ್ಬೋ ಇಂಜಿನ್ ಅಂತ ಎಳಿಯುತ್ತೆ. ಫಸ್ಟು ಗೇರಿಂದ ಸ್ಟಾರ್ಟ್ ಮಾಡೋಣ. ಅಲ್ಲಿ ನಿಲ್ಲಿಸಿ ಸ್ಟಾರ್ಟ್ ಮಾಡ್ತೀನಿ. ನೋಡೋ ಗುರು ಆ ಕಡೆ ಗಾಡಿಗಳು ಬಂದವನು.
ಒಂದನೇ ಗೇರಿಂದ ಸ್ಟಾರ್ಟ್ ಮಾಡೋಣ. ಯಾವ ಥರ ಎದ್ದೇಳುತ್ತೆ ಪಿಕಪ್ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸ್ಟಾಪ್ ಆಗೈತೆ ಗಾಡಿ, ಸ್ಟಾರ್ಟ್ ಮಾಡೋಣ. ಹಂಗೆ ಎರಡು ಬಿಸಾಕ್ಬಿಡುತ್ತೆ ಅನ್ಕೊಳ್ರಿ ಗಾಡಿ ಮಾತ್ರ. ಓ ಬ್ರೇಕ್ ಒಂದು ಚೂರು ಕಂಟ್ರೋಲ್ ಸಿಗಲ್ಲ ಗುರು, ಒಂದು ಚೂರು ಸಿಗಲ್ಲ ಅನ್ಕೊಂಬಿಡಿ. ಟರ್ಬೋ ಇಂಜಿನಿಗೆ ಈ ಬ್ರೇಕ್ ಸೂಟೇ ಆಗಲ್ಲ. ಹೋಗಿ ಎಲ್ಲರೂ ಎಟ್ಟದೆ ಅವನಿಗಾರ ಪಕ್ಕ. ಎಲ್ಲ ಈಗ ಹೋಗ್ತಿದ್ರೆ ಗಾಡಿಗಳು ಎಲ್ಲ ಬಚ್ಚ ಇದ್ರ ಮುಂದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೆಕ್ಸ್ಟ್ ಲೆವೆಲ್ ಗಾಡಿ ಮಾತ್ರ. ಓವರ್ಟೇಕ್ ಮಾಡ್ಬೇಕಾದ್ರೆ ಈ ಟರ್ಬೋ ಯಾವ ಓಪನ್ ಆಗುತ್ತಲ್ಲ ಅವಾಗಲೇ ನಮಗೊಂದು ಕಾನ್ಫಿಡೆನ್ಸು. ಇಲ್ಲ ಅಂತಂದರೆ ಈ 4000 RPM ಒಳಗಡೆ ನೀವು ಓವರ್ಟೇಕ್ ಮಾಡೋಕ್ಕಾಗಲ್ಲ ಏನೇ ಅಂತಂದ್ರೆ. ಈ ಗಾಡಿನ 4000 RPM ಮೇಲೆ ಟಕ್ಕಂತ ಟರ್ಬೋ ಚಾರ್ಜ್ ಆಗುತ್ತಲ್ಲ ಅವಾಗ ನೋಡ್ರಿ ಗಾಡಿ ಹೆಂಗೆ ಎಳೆದು ಬಿಸಾಕ್ತೈತಿ ಅಂತಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಾಗಿ ಓವರ್ಟೇಕ್ ಮಾಡ್ಬೋದು ನಾವು. 3ನೇ ಗೆರೆ ಗಾಡಿ ಅವ್ನು ಬರೋಕ್ಕಿಂತ ಮುಂಚೆ ನಾನು ಅಲ್ಲಿ ಹೋಗಿರ್ತೀನಿ. ನೋಡ್ರಿ ಹೆಂಗೆ ಎಳೆಯುತ್ತೆ ಅಂತಂದರೆ ಕ್ರೇಜಿ ಅಂದ್ಕೊಳ್ರಿ. ಕ್ರೇಜಿ ಅಂದರೆ ಕ್ರೇಜಿ. ಟಾಪ್ ಸ್ಪೀಡ್ ನಿಮಗೆ 145 ಏನೋ ಹೋಗುತ್ತೆ. ಬಟ್ ಈ ರೋಡ್ ಸರಿ ಇಲ್ಲ ಟಾಪ್ ಸ್ಪೀಡೆಲ್ಲ ಹೊಡೆಯೋದಕ್ಕೆ. ಅಡ್ಡ ಪಡ್ಡ ಆಮೇಲೆ ಒಂದು ಚೂರು ಮಿಸ್ ಆಗಿ ಬಂದ ಅಂತಂದರೆ ನಾನು ಧೂಳು ಅವನು ಧೂಳು. 120 ರೀಚ್ ಮಾಡಿದ್ದೇನೆ ಅಷ್ಟೇ. 145 150 ಹೋಗುತ್ತೆ ಸಾಕು. ರಿಟರ್ನ್ ಹೋಗೋಣ ಇಲ್ಲಿಂದನೇ. ಇಲ್ಲೇ ಟರ್ನ್ ಮಾಡ್ಕೊಂಬಿಡ್ತೀನಿ. ಕಂಟ್ರೋಲ್ ಸಿಗಲ್ಲ ಗುರು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಈ ಗಾಡಿ ಯಾವನೇರಿಗೂ ಹೋಗಿ ಎಟ್ಟದೆ ಅನ್ಕೊಂಬಿಡು. ಬಸ್ ಬಂತ ಎಲ್ಲ ಹೆಲ್ಮೆಟ್ ಹಾಕೊಂಡು ನೋಡಿಸ್ತಾನಲ್ಲ ಇವ್ನು ಯಾ ಹಂಗೆ ನನ್ನ ಮಗ ಅಂತ. ಈ ಕಡೆಯಿಂದ ಸ್ಟ್ರೆಚ್ ಸಿಗ್ಬೋದು. ಕ್ರೇಜಿ ಅನ್ಕೊಳ್ರಿ. ವಾವ್ ಸೂಪರ್ ಮಾತ್ರ, ನೆಕ್ಸ್ಟ್ ಲೆವೆಲ್. ಬ್ರೇಕಿಂಗ್ ಚೆನ್ನಾಗೈತೆ ಬಟ್ ಅಷ್ಟೊಂದು ಪವರ್ಫುಲ್ಲಾಗಿ ಹಿಡಿಯಲ್ಲ, ಅದೊಂದು ಬೇಜಾರು ಈ ಗಾಡೀಲಿ. ಈ ಗಾಡಿನ ಅದು ಯಾಕೆ ಸ್ಟಾಪ್ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲಪ್ಪ, ಸುಮ್ಮನೆ. ಅದಾದಮೇಲೆ ಟಾಟಾ ಸಫಾರಿ ಬಂತು. ಟಾಟಾ ಸಫಾರಿ ಓಡಿಸಿದ್ದೀನಿ ಬಟ್ ಈ ಗಾಡಿ ಕೊಡೋ ಫೀಲ್ ಅದು ಕೊಟ್ಟಿಲ್ಲ. ಆ್ಯಂಡ್ ಆರಿಯರ್ನ ಓಡಿಸ್ಬೇಕಿತ್ತು, ಅದನ್ನೊಂದು ಓಡಿಸಿಲ್ಲ ಆರಿಯರ್ನ. ಅವೆರಡು ಇದಾದಮೇಲೆ ಬಂದಿದ್ದು ಗಾಡಿಗಳು. ಇದು ಯಾವ ಸ್ಟಾಪ್ ಆಯ್ತಲ್ಲ ಅದಾದಮೇಲೆ ಅವೆರಡು ಗಾಡಿಗಳು ಬಂದಿದ್ದು. ಬಟ್ ನನಗೆ ಈ ಗಾಡಿ ಓಡಿಸ್ಬೇಕಾದ್ರೆ ಕೊಡೋ ಖುಷಿ ಬೇರೆ, ಆ ಗಾಡಿ ಓಡಿಸ್ಬೇಕಾದ್ರೆ ಕೊಟ್ಟಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕ್ರಿಸ್ಟಾ ಓಡಿಸ್ಬೇಕಾದ್ರೂ ಕೊಟ್ಟಿಲ್ಲ ಗುರು ಈ ಗಾಡಿ ಓಡಿಸ್ಬೇಕಾದ್ರೆ. ಅಷ್ಟು ಖುಷಿ ಕೊಡೋದು ಗಾಡಿ ಇದು. ಲಾಂಗ್ ಡ್ರೈವ್ ಎಲ್ಲ ಓಡಿಸಿದೀವಲ್ಲ ಬೆಂಗಳೂರು ಮಂಗಳೂರು ಅಲ್ಲಿಲ್ಲ, ಒಂದು ಚೂರು ಮೈಕೈ ನೋವಾಗಲ್ಲ ಗಾಡಿ ಓಡಿಸ್ಬೇಕಾದ್ರೆ. ಒಳ್ಳೆ ಏರೋಪ್ಲೇನಲ್ಲಿ ಹೋಗ್ತಿರೋ ಫೀಲ್ ಬರುತ್ತೆ. ಫುಲ್ ಕಂಫರ್ಟು, ಸೀಟು ನೆಕ್ಸ್ಟ್ ಲೆವೆಲ್ ಮಾತ್ರ. ವಾವ್ ಸೂಪರ್ ಫ್ಯಾಂಟಾಸ್ಟಿಕ್. ಇದನ್ನಾಕು ಸಾಂಗ್ ಅವಾಗ ಹೆಂಗೈತೆ ಕೇಳೋಣ. ತನನಂ 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 ಎಲ್ಲ ನೋಡ್ತಾವ್ರಪ್ಪ, ಹೆಲ್ಮೆಟ್ ಹಾಕೊಂಡು ನೋಡ್ತಾವನಲ್ಲ ಇವನೇ ಯಾರು ಅಂತ ನೋಡಿ. ಸ್ಪೀಕರ್ ಸಗದಾಗಿದೆ ಕೇಳೋದಕ್ಕೆ. ಆನಂದವೇನೋ ವೇನೋ ಆನಂದವೇನೋ ಏನಿದೆ ನೋಡು ಪಿಕಪ್. ಸೂಪರ್ ಫ್ಯಾಂಟಾಸ್ಟಿಕ್, ನೆಕ್ಸ್ಟ್ ಲೆವೆಲ್ ಮಾತ್ರ ಗಾಡಿ ಓಡಿಸೋದಕ್ಕೆ. ಯಾರಪ್ಪ ಇವರೆಲ್ಲ? ಅಕ್ಕ ಆ ಕಡೆಗೆ ಹೋಗ್ಬೇಕಣಕ್ಕ, ಸರ್ಕಳಕ್ಕೆ. ನಾವು ಅಲ್ಲಿಗೆ ಹೋಗ್ಬೇಕು, ಸರ್ಕಳಕ್ಕೆ ಅಂತೂ ಇಂತೂ ಇನ್ನೊಂದ್ಸಲಿ ವಿಡಿಯೋ ಮಾಡ್ಬಿಟ್ವಲ್ಲ ಗುರು, ಕ್ರೇಜಿ. ಅಯ್ಯಪ್ಪ ಈ ಬಿಸ್ಲಾಗ ಮಾತ್ರ ಭಾರಿ ಕಷ್ಟ ಗುರು ಗಾಡಿಗಳು ವಿಡಿಯೋ ಮಾಡೋದು, ಹೆಲ್ಮೆಟ್ ಹಾಕ್ಕೊಂಡು ಸೀರಿಯಸ್ ಆಗಿ. ಆ್ಯಂಡ್ ನೋಡಿದ್ರಲ್ಲಪ್ಪ ಯಾವ ಥರ ಇತ್ತು ಗಾಡಿ ವೀಡಿಯೋ ಅಂತಂದ್ಬಿಟ್ಟು. ಸುಮಾರು ಜನ ಕೇಳ್ತಿದ್ರೆ, ನಾನು ಹೇಳ್ತಾಯಿದ್ದೆ ಗಾಡಿ ವೀಡಿಯೋ ಮಾಡಬೇಕು ಅಂತಂದು. ಕಾದು ಸಾಕಾಗೋಯ್ತು. ಇವತ್ತೊಂದು ಒಳ್ಳೆ ಆಪರ್ಚುನಿಟಿ. ನಾನು ಇವತ್ತು ಫ್ರೀ ಇದ್ದೆ, ಹಂಗಾಗಿ ಎಲ್ಲೂ ತೋಟಕ್ಕೆ ಹೋಗೋದಿರಲಿಲ್ಲ, ಹಂಗಾಗ್ಬಿಟ್ಟು ಗಾಡಿ ತೊಗೊಂಡೆ. ಆ್ಯಂಡ್ ಇದು ಡೆಂಟ್ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಗಾಡಿ ಎಷ್ಟು ಗಟ್ಟಿ ಅಂತ ಹೇಳಿದ್ರೆ, ಇದು ಮೊನ್ನೆ ತರಳುಬಳು ಹುಣ್ಣಿಮೆ ಅಂತ ನಮ್ಮ ಕಡೆ ಎಲ್ಲ ನಡೆಯುತ್ತೆ. ಅವಾಗ ಏನು ಮಾಡಿದ್ದಾರೆ, ಹಿಂದೆಡೆಯಿಂದ ಯಾವುದೋ ಗಾಡಿ ದೊಡ್ಡ ಗಾಡಿನೇ ಅಂತ ಅದು ಬಂದ್ಬಿಟ್ಟು ಗುದ್ದಿರೋದು, ಬಟ್ ಜಸ್ಟ್ ಸೈಡಿಗೆ ಬಂದು ಗುದ್ದಿರೋದು. ಈ ಗಾಡಿಗೆ ಬರೀ ಇಷ್ಟು ಸ್ಕ್ರಾಚ್ ಆಗೈತಿ, ಇಷ್ಟೇ ಡೆಂಟ್ ಆಗಿರೋದು. ಆ ಗಾಡಿ ಫ್ರಂಟಲ್ಲಿ ಏನೇನೂ ಇಲ್ವಂತೆ, ಬಾನೆಟ್ ಫುಲ್ ಡೆಂಟ್ ಆಗೋಗ್ಬಿಟ್ಟಿತ್ತು. ಅಂದರೆ ಅದಕ್ಕೆ ಹೇಳಿದೆ
ದ ಇಂಡಿಯನ್ ಬ್ರ್ಯಾಂಡ್ ಇಸ್ ದ ಒರಿಜಿನಲ್ ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು. ಟಾಟಾ ಇಸ್ ದ ಇಂಡಿಯನ್ ಬ್ರ್ಯಾಂಡ್. ಓಕೆ, ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಬಾಯ್ ಹೇಳ, ಬಾಯ್.